ಕಡೆ ಹೋದ್ರೂ ಚುಚ್ಚುತ್ತೆ. ಈಗ ನೀನೇ ಹೇಳು, ನನ್ನ ತಾಯಿ ಪ್ರೀತಿಗೋಸ್ಕರ ನಾನು ಪ್ರೀತಿ ಮಾಡಿರೋ ಹುಡುಗಿನ ಕಳ್ಕೊಳ್ಳ, ಅಥವಾ ನಾನು ಪ್ರೀತಿರೋ ಹುಡುಗಿಗೋಸ್ಕರ ನನ್ನ ತಾಯಿ ಪ್ರೀತಿನ ಕಳ್ಕೊಳ್ಳ? ಯಾವುದನ್ನ ಕಳ್ಕೊಳ್ಳಿ? ನನ್ನ ಪರಿಸ್ಥಿತಿ ಯಾರಿಗೂ ಬರಬಾರದು ಕೂಡ. ಜೀವನ ನಿಮ್ದು ಅಂದಮೇಲೆ ನಿರ್ಧಾರನೂ ನಿಮ್ದೇ ಆಗಿರ್ಬೇಕು. ಹಂಗಂದ ಮಾತ್ರಕ್ಕೆ ನಿಮ್ಮಮ್ಮನ ಮನಸ್ಸಿಗೆ ನೋವು ಮಾಡಿ ಅಂತ ಹೇಳ್ತಾ ಇಲ್ಲ. ಆ ಹುಡುಗಿ ಮನ್ಸಿಗೂ ನೋವಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮುಂದುವರಿರಿ ಅಂತ. ನನ್ನ ಮಗನಿಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನನ್ನ ಅಣ್ಣನ ಮಗಳು ಅಂಕಿತಾ. ಪ್ರೀತಮ್, ನಿನಗೆ ಓಕೆನಾ? ಓಕೆಮ್ಮ. ಅಮ್ಮ, ನಾವ್ ಇಲ್ಲಿಂದ ಹೊರಟು ಬಿಡೋಣ. ನಾವ್ ಈ ಮನೆಗೆ ಕೆಲಸ ಹುಡ್ಕೊಂಡು ಬಂದ್ವಿ. ಆಮೇಲೆ ಅಕ್ಕ ಇಲ್ಲಿಗೆ ಬಂದ್ಲು ಅಂತ ನಾವ್ ಇಲ್ಲೇ ಉಳ್ಕೊಂಡ್ವಿ. ಈಗ ಅವಳ ಮದ್ವೆ ಆಯ್ತು. ಈ ಮನೆಯವರು ಅವಳನ್ನ ಸೊಸೆ ಅಂತ ಒಪ್ಕೊಂಡು ಆಯ್ತು. ಹೇಗೋ ಅವಳ ಜೀವನ ಸರಿ ಹೋಯ್ತು. ಇನ್ನು ನಮ್ದೇನಿದ್ರು ಹೋರಾಟ. ಅಪ್ಪನ ಬಿಡಿಸ್ಕೊಂಡು ಬರೋದು, ಮಣಿಹಾರ ಎಲ್ಲಿದೆ ಅಂತ ಹುಡ್ಕೋದು. ನಾವ್ ಇಲ್ಲಿಂದ ಹೊರಟು ಬಿಡೋಣಮ್ಮ. ಏನು ಅಮ್ಮ ಮಗಳನ್ನ ಆಳ್ವಾಗಿ ಚರ್ಚೆ ಮಾಡ್ತಿರೋ ಹಾಗಿದೆ? ಅತ್ತೆ, ನಾವು ಊರಿಗೆ ಹೊರಡ್ತಿದ್ದೀವಿ. ಯಾಕೆ ಗೌರಿ, ಏನಾಯ್ತು? ಅದು ನಮ್ಗೆ ಊರಲ್ಲಿ ಸ್ವಲ್ಪ ಕೆಲಸ ಇದೆ. ಅಲ್ಲ, ಏನು ಇದ್ದಕ್ಕಿದ್ದಾಗೆ ಹೀಗೆ ಹೇಳ್ತಿದ್ಯಾ? ನೀನು ಈ ಮನೆಗೆ ಬಂದಾಗಿಂದ ನನಗಂತೂ ಹತ್ರ ಸಂಬಂಧಿ ಹಾಗೆ ಆಗ್ಬಿಟ್ಟಿದ್ಯಾ. ಈಗ ನೋಡಿದ್ರೆ ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ಮನೇಲಿ ಶುಭ ಕಾರ್ಯ ಬೇರೆ ನಡೀತಾ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಆರಾಮಾಗಿ ಹೋಗ್ಬೋದು ಅಲ್ವಾ? ಇಲ್ಲ ಅತ್ತೆ, ಎಲ್ಲ ಒಳ್ಳೇದಾಗ್ಲಿ, ಶುಭ ಕಾರ್ಯ ಚೆನ್ನಾಗಾಗ್ಲಿ. ಆದ್ರೆ ನಾವು ಊರಿಗೆ ಹೋಗ್ಲೇಬೇಕು. ನೀನು ಈ ಥರ ಹೇಳ್ತಿದ್ಯಾ ಅಂದರೆ ನನಗೇನೋ ಸಮಸ್ಯೆ ಆಗಿದೆ ಅಂತ ಅನಿಸ್ತಾ ಇದೆ. ನೋಡು, ಅದೇನೇ ಇದ್ರು ಹೇಳು, ಯಜಮಾನ್ರಿಗೆ ಹೇಳೋಣ, ಅವರೆಲ್ಲ ನೋಡ್ಕೋತಾರೆ ಗೌರಿ. ಇಲ್ಲ ಅತ್ತೆ, ನಿಮ್ಗೇನು ಸಮಸ್ಯೆ ಆಗಿಲ್ಲ. ಹೇಳ್ಬೇಕು ಅಂದ್ರೆ ನಾವೀ ಮನೆಗೆ ಬಂದಾಗಿಂದ ಖುಷಿಯಾಗೇ ಇದ್ದೀವಿ. ಆದ್ರೆ ಊರಲ್ಲಿ ಕೆಲಸ ಇರೋದ್ರಿಂದ ನಾವು ಹೋಗ್ಬೇಕು. ಅತ್ತೆ, ನಾವೀ ಮನೆಗೆ ಬಂದಾಗಿಂದ ನೀವ್ ನನ್ನ ಸ್ವಂತ ಅತ್ತೆ ಅಲ್ದಿದ್ರು ತುಂಬಾ ಪ್ರೀತಿ ಕೊಟ್ಟಿದ್ದೀರಾ, ಅಕ್ರೆಯಿಂದ ನೋಡ್ಕೊಂಡಿದ್ದೀರಾ. ಇದನ್ನ ನಾನು ಯಾವತ್ತೂ ಮರೆಯಲ್ಲ. ಏನಾದ್ರೂ ಬೇಕಿತ್ತಾ? ಇಲ್ಲ ಚಂದ್ರು, ಒಬ್ಳೆ ಕೆಲಸ ಮಾಡ್ತಿದ್ಯಾ? ಗೌರಿ ಮತ್ತೆ ಅವರಮ್ಮ ಎಲ್ಲೂ ಕಾಣಿಸ್ತಿಲ್ವಲ್ಲ? ಪಾಪ ಕಣೋ, ಆ ಹುಡುಗಿ ಊರಿಗೆ ಹೋದ್ಲು. ಏನು, ಊರಿಗೆ ಹೋದ್ರ? ಯಾಕೆ ಯಾಕೆ ಅಂತ ಗೊತ್ತಿಲ್ಲ, ಏನೋ ಒಂಥರ ಇದ್ಲು. ಕೇಳಿದ್ರೆ ಏನು ಅಂತ ಹೇಳಿಲ್ಲ. ಇನ್ನೇನು ಎಲ್ಲ ಕೆಲಸ ಮುಗೀತು, ಊರಿಗೆ ಹೋಗ್ತೀನಿ ಅಂತ ಹೇಳಿದ್ಲು. ಅಲ್ಲ ಚಂದ್ರು, ಹೋಗ್ಬೇಕಾದ್ರೆ ನನ್ನ ಹತ್ರ ಒಂದು ಮಾತು ಹೇಳ್ದೆ ಹಾಗೆ ಹೋಗಿದ್ದಾರೆ. ನನಗೆ ಗೊತ್ತಿಲ್ಲ ಕಣೋ, ಅವಳು ತುಂಬಾ ಬೇಜಾರಲ್ಲಿದ್ಲು. ನಾನು ಕೇಳೋದಕ್ಕೆ ಟ್ರೈ ಮಾಡಿದೆ ಏನಾಗಿದೆ ಅಂತ, ಆದ್ರೆ ಅವಳು ಏನೂ ಹೇಳಲಿಲ್ಲ. ಊರಿಗೆ ಹೋಗಿ ತುಂಬಾ ದಿನ ಆಯ್ತು, ಅದಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ಲು. ಯಾವಾಗ ವಾಪಸ್ ಬರ್ತಾರಂತೆ? ಅವಳು ಅಲ್ಲೇ ಕೆಲಸ ಹುಡ್ಕೋತಾಳಂತೆ. ಇಷ್ಟು ದಿನ ನಮ್ಮನೇಲಿ ನಮ್ಮವಳಾಗೆ ಇದ್ಲು. ಇವಾಗ ಅವಳು ಇಲ್ದೆ ಮನೆಯೆಲ್ಲ ಬೇಕು ಅಂತ ಅನ್ಸ್ತಾ ಇದೆ ಪ್ರೀತು.
ಬೇರೆ ಕೆಲಸ ನೋಡ್ಕೋತೀನಿ ಅಂದ್ರೆ ಅವ್ರು ಇಲ್ಲಿಗೆ ವಾಪಸ್ ಬರಲ್ವಾ? ಚಂದ್ರು, ಅವ್ರು ಹೋಗಿ ಎಷ್ಟೊತ್ತಾಯ್ತು? ಒಂದು ಅರ್ಧ ಗಂಟೆ ಆಯ್ತು ಪ್ರೀತು. ನೋಡು, ಅವಳು ಎಲ್ಲ ಕೆಲಸನ ನೋಡ್ಕೋತಿದ್ಲು. ಇವಾಗ ನನಗಂತೂ ಕೈ ಕಾಲ ಆಡ್ತಿಲ್ಲ. ಛೇ, ನಾನು ಡ್ರೈವರ್ ಅಂತ ಹೇಳಿದ ಸುಳ್ಳಿಂದ ಅವ್ರ ಮನ್ಸಿಗೆ ಇಷ್ಟೊಂದು ಬೇಜಾರಾಗೋಯ್ತಾ? ಅವ್ರ ತಂದೆನ ಜೈಲಿಂದ ಬಿಡ್ಸಕ್ಕೆ ಹೇಳಿದ್ರು, ಅದ್ರ ಬಗ್ಗೆನೂ ಏನು ಮಾತಾಡ್ಲಿಲ್ವಲ್ಲ. ನನ್ನಿಂದನೇ ಹೀಗೆಲ್ಲ ಆಗೋಯ್ತು. ಅದಕ್ಕೆ ಅವ್ರು ದೂರ ಹೋಗಿರೋದು. ಛೇ, ನಾನೆಂತ ತಪ್ಪು ಮಾಡಿದೆ. ಚಂದ್ರು, ಒಂದು ನಿಮಿಷ ಬಂದೆ. ಪಿಂಕಿ, ಗೌರಿ ಅವ್ರನ್ನ ದಾರಿಲಿ ಎಲ್ಲಾರು ನೋಡ್ದ? ಎಲ್ಲೋ ಬ್ಯಾಗ್ ತಗೊಂಡು ಹೋಗ್ತಾ ಇದ್ರು. ಇಷ್ಟೊತ್ತಾಗಲೇ ಬಸ್ ಹತ್ಕೊಂಡು ಊರಿಗೆ ಹೋಗಿರ್ತಾರೆ ಅನ್ಸುತ್ತೆ. ಏನೋ ವೆಂಕಿ, ಇದಕ್ಕೆಲ್ಲ ನಾನೇ ಕಾರಣ ಕಣ. ನಾನೇನು ಅನ್ಕೊಂಡ್ರೆ ಇನ್ನೇನು ಆಗ್ತಿದೆಯಲ್ಲ. ಬಾಸ್, ಗೌರಿ ಅವ್ರು ತುಂಬಾನೇ ಬೇಜಾರು ಮಾಡ್ಕೊಂಡಿದ್ರು. ಅವ್ರನ್ನ ನೋಡಿ ನನಗೆ ಒಂಥರ ಆಗೋಯ್ತು. ಅಲ್ಲ ಬಾಸ್, ನೀವಿಬ್ರು ಮದುವೆ ಆಗಿ ಖುಷಿಯಾಗಿರ್ತೀರ ಅಂತ ನಾನು ಖುಷಿಯಾಗಿದ್ರೆ ನೀನೊಂದು ತೀರ ನಾನೊಂದು ತೀರ ಥರ ಆಗೋಯ್ತಲ್ಲ. ಇದಕ್ಕೆಲ್ಲ ನೀವೇ ಕಾರಣ ಬಾಸ್. ಯಾವಾಗ ಏನು ಹೇಳ್ಬೇಕಾಗಿತ್ತೋ ಅದು ಹೇಳಿದಿದ್ರೆ ಯಾವಾಗ ಏನಾಗಬೇಕಾಗಿತ್ತೋ ಅದು ಆಗ್ತಿತ್ತು. ಇವಾಗ ನೋಡಿ ಎಂತ ಎಡವಟ್ಟಾಗೋಯ್ತು. ಅವತ್ತೆ ಎಲ್ಲ ಸತ್ಯನೂ ಗೌರಿ ಹತ್ರ ಹೇಳಿದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅಟ್ಲೀಸ್ಟ್ ನೀವು ಇಷ್ಟಪಟ್ಟು ಹುಡುಗಿ ಜೊತೆ ಜೀವನ ಪೂರ್ತಿ ನೆಮ್ಮದಿಯಾಗಿರ್ಬೋದಾಗಿತ್ತು. ಗೌರಿ ಅವ್ರು ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾಳೆ. ಅಷ್ಟೆಲ್ಲ ಬೇಜಾರಾದ್ಮೇಲೆ ಗೌರಿ ಇಲ್ಲಿ ಹೆಂಗಿರಕ್ ಸಾಧ್ಯ ಹೇಳಿ?